ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರಗಳು. ಇವತ್ತು ನಾನು ಎಕ್ಕದ ಗಿಡದ ಬಗ್ಗೆ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕಂತ ಇಷ್ಟಪಟ್ಟಿದ್ದೀನಿ. ಇತ್ತೀಚೆಗೆ ಒಂದು ಪೋಸ್ಟನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರವಿಕೃಷ್ಣ ರೆಡ್ಡಿಯವರ ಫೇಸ್ಬುಕ್ ಪೋಸ್ಟ್ ನೋಡಿದ್ದೆ. ಅವರು ಎಕ್ಕದ ಗಿಡದ ಹೂವುಗಳ ಬಗ್ಗೆ, ಆ ಹೂವುಗಳನ್ನು ಒತ್ತಿದ ತಕ್ಷಣ ಟಪ್ ಅಂತ ಶಬ್ದ ಆಗೋದು, ಇದರ ಬಗ್ಗೆ ಬರೀತಾ ಬಾಲ್ಯದಲ್ಲಿ ಅದಾದ ಅನುಭವಗಳನ್ನು ಬರೀತಾ ಉತ್ತರ ಭಾರತದಲ್ಲಿ ಎಕ್ಕದ ಗಿಡದ ಹೂವನ್ನು ಪೂಜಿಸ್ತಾರೆ, ಶಿವನಿಗೆ ಅರ್ಪಣೆ ಮಾಡ್ತಾರೆ. ಈ ನಮ್ಮ ಭಾಗದಲ್ಲಿ ಇದು ಕಡಿಮೆ ಇದೆ ಅನ್ನುವಂಥದ್ದನ್ನು ಹೇಳಿದರು. ಅದಕ್ಕೆ ನಾನು ಪ್ರತಿಕ್ರಿಯಿಸಿ, ಹಾಗೇನಿಲ್ಲ, ಶಿವನಿಗೆ, ಗಣಪತಿಗೆ ಇಲ್ಲೂ ಕೂಡ ಬಿಳಿ ಎಕ್ಕದ ಹೂಗಳನ್ನು ಅರ್ಪಣೆ ಮಾಡ್ತಾರೆ. ಮತ್ತು ವಿಶೇಷವಾಗಿ ಶನಿ ಮಹಾತ್ಮರಿಗೆ ಎಕ್ಕದ ಗಿಡದ ಎಲೆಗಳನ್ನು ಅರ್ಪಣೆ ಮಾಡ್ತಾರೆ. ನೀವು ಶನಿ ಸಿಂಗಾಪುರಕ್ಕೆ ಹೋದರೆ, ಶಿರಡಿ ಹತ್ತಿರದಲ್ಲಿ ಶಿರಡಿ ಸಾಯಿಬಾಬಾ ನೋಡೋಕೆ ಹೋದಾಗ ಶನಿ ಸಿಂಗಾಪುರಕ್ಕೆ ಹೋಗ್ತಾರೆ ಎಲ್ಲರೂ. ಅಲ್ಲಿ ತಾವು ದೇವಸ್ಥಾನದಲ್ಲಿ ನಿಮಗೆ ಈ ಎಲೆಗಳನ್ನೇ ದೇವರಿಗೆ ಪೂಜೆಗೆ ಬಳಸೋದು, ಪ್ರಸಾದಕ್ಕೆ ಕೊಡುವಂಥದ್ದನ್ನು ನೀವು ನೋಡ್ತೀರಾ ಅಂತ ನಾನು ಹೇಳಿದ್ದೆ. ಆಮೇಲೆ ನಮ್ಮ ತೀರ್ಥಹಳ್ಳಿಯ, ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ನಿವೃತ್ತ ಪ್ರಾಂಶುಪಾಲರು, ಸಾಹಿತಿಗಳು ಸುಮಿತ್ರಾ ಸುಮಿತ್ರಾ ಅವರು ಅದರ ಬಗ್ಗೆ ಒಂದು ಬರೆದಿದ್ರು. ಇದು ಎಲ್ಲಿ ಬೇಕಲ್ಲಿ ಬೆಳೀತದೆ ಸಸ್ಯದ ಬಗ್ಗೆ ಹೇಳ್ತಾ, ನಮ್ಮ ಭಾಗದಲ್ಲಿ ಮನೆ ಎದುರಿಗೆ ಅದನ್ನಿದ್ದರೆ ಕಿತ್ತು ಹಾಕ್ಬಿಡ್ತಾರೆ, ಎಕ್ಕುಟ್ಟು ಹೋಗ ಅನ್ನೋ ಗಾದೆ ಇರೋದ್ರಿಂದ ಎಕ್ಕದ ಗಿಡಗಳು ಕಂಡ್ರೆ ಕಿತ್ತು ಹಾಕ್ತಾರೆ ಅಂತ ಹೇಳಿದರು. ಅದು ಸತ್ಯ ಕೂಡ. ಭಾಳಷ್ಟು ಕಡೆ ಜನಗಳು ಎಕ್ಕದ ಗಿಡ ಮತ್ತು ಎಕ್ಕುಟ್ಟು ಹೋಗು ಅನ್ನೋಂಥ ಮಾತುಗಳಿಗಿರುವಂಥ ಪದಗಳ ಸಾಮ್ಯ ನೋಡಿಕೊಂಡು, ಎಕ್ಕದ ಗಿಡ ಇದ್ರೆ ಮನೆ ಎದುರು ಕಿತ್ತಾಕ್ರಿ ಅಂತ ಹೇಳ್ತಾರೆ. ಆದರೆ ಅದೊಂದು ತಪ್ಪು ತಿಳುವಳಿಕೆ. ಎಕ್ಕದ ಗಿಡ ಅದರಲ್ಲಿ ಎರಡು ಬಣ್ಣ ಇದೆ, ಕೆಂಪು ಎಕ್ಕ ಮತ್ತು ಬಿಳಿ ಎಕ್ಕ ಅಂತಿದೆ. ಮೂಲಿಕಾ ಶಾಸ್ತ್ರದಲ್ಲಿ ಬಿಳಿ ಎಕ್ಕಕ್ಕೆ ಭಾಳ ಪ್ರಾಶಸ್ತ್ಯ ಇದೆ. ಮತ್ತು ನಂಬಿಕೆ ಆಚರಣೆಗಳಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಮನೆಯ ಬಲಭಾಗದಲ್ಲಿ ಎಕ್ಕದ ಗಿಡದ ನಡಿ ಅಂತ ಹೇಳ್ತಾರೆ. ಎಕ್ಕದ ಗಿಡದ ಹೂವನ್ನು ಈಶ್ವರನಿಗೆ, ಗಣಪತಿಗೆ ಸಮರ್ಪಣೆ ಮಾಡ್ತಾರೆ. ಇನ್ನೊಂದು ವಿಶೇಷ ಗೊತ್ತಾ ನಿಮಗೆ? ಇದರಲ್ಲಿ ಬಹಳಷ್ಟು ಔಷಧಿ ಅಂಶಗಳಿದೆ. ಆ ಉದ್ದೇಶದಿಂದನೇ ನಾನು ನಮ್ಮ ಮನೆ ಸುತ್ತ, ಸಂಸ್ಥೆ ಸುತ್ತ ಅನೇಕ ಎಕ್ಕದ ಗಿಡಗಳನ್ನು ಹಾಕಿದ್ದೀನಿ. ಭಾಳಷ್ಟು ಎಕ್ಕದ ಗಿಡ ಇದೆ. ಭಾಳ ಜನ ನನಗೆ ಹೇಳಿದವರು ಇದ್ದಾರೆ, ಎಕ್ಕದ ಗಿಡ ತೆಗಿಬೇಕಿತ್ತು ಅಂತ. ನಾ ತೆಗೆದಿಲ್ಲ, ತೆಗಿಲೂಬಾರ್ದು. ಆ ಎಕ್ಕದ ಗಿಡ ಜಾನುವಾರುಗಳು ತಿನ್ನಲ್ಲ, ನೀರು ಕಡಿಮೆ ಸಾಕು, ಹುಲುಸಾಗಿ ಬೆಳೀತದೆ. ಔಷಧಿ ಅಂಶಗಳಿರುವಂಥ, ಆಯುರ್ವೇದದಲ್ಲಿ ಮಹತ್ವದ ಸ್ಥಾನ ಪಡೆದಂಥ ಬಿಳಿ ಎಕ್ಕ ನನ್ನ ಮನೆ ಸುತ್ತಮುತ್ತ ನಾನು ಹಾಕಿದ್ದೀನಿ. ಹಾಗಾಗಿ ಆಯುರ್ವೇದದಲ್ಲಿ ಅದಕ್ಕೆ ಪ್ರಥಮ ಪ್ರಾಶಸ್ತ್ಯ ಇರುವಂಥ ಎಕ್ಕದ ಗಿಡ ಹೌದು. ಅದೇ ರೀತಿ ಧಾರ್ಮಿಕ ಪದ್ಧತಿಯಲ್ಲಿ ಕೂಡ ಎಕ್ಕದ ಗಿಡಕ್ಕೆ, ಎಕ್ಕದ ಹೂವಿಗೆ ಭಾಳ ವಿಶೇಷವಾದ ಮಾನ್ಯತೆ ಇದೆ. ಇನ್ನೂ ಒಂದು ವಿಶೇಷ ನಮ್ಮಲ್ಲಿ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಎಕ್ಕದ ಗಿಡದ ಬೇರಿಂದ, ಅದು 2 ವರ್ಷ 3 ವರ್ಷದ ಹಳೆಯದಾದಂಥ ಎಕ್ಕದ ಗಿಡದ ಬೇರಿಂದ ಗಣಪತಿಯನ್ನು ಕೆತ್ತಿಸಿ, ಅಲಂಕರಿಸಿ ಅದನ್ನು ಮನೆಯಲ್ಲಿ ಪೂಜೆ ಮಾಡ್ತಾರೆ. ಅದು ಧಾರ್ಮಿಕ ಶಾಸ್ತ್ರದಲ್ಲಿ ಏನು ಹೇಳುತ್ತಂದರೆ, ಎಕ್ಕದ ಗಿಡದ ಬೇರಿಂದ ಮಾಡಿದ ಗಣಪತಿಯನ್ನು ನೀವು ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ ನಿಮ್ಗೆ ಯಾವುದೇ ರೀತಿಯ ವಿಘ್ನಗಳು ನಿಮ್ಮನ್ನು ಬಾಧಿಸಲ್ಲ ಅನ್ನುವಂಥ ಕೂಡ ನಂಬಿಕೆ ಇದೆ. ಇವೆಲ್ಲ ಇರುವಂಥ ಎಕ್ಕದ ಗಿಡದ ಬಗ್ಗೆ ನಾನು ಭಾಳ ದಿನದಿಂದ ಬರಿಬೇಕು, ಅದನ್ನು ದಾಖಲೆ ಮಾಡಿ ಇಡಬೇಕು ಅಂತ ಮನಸ್ಸು ಮಾಡ್ತಿದ್ರು ಕೂಡ ಅದಕ್ಕೆ ಕಾಲ ಬಂದಿರಲಿಲ್ಲ. ಮೊನ್ನೆ ರವಿಕೃಷ್ಣ ರೆಡ್ಡಿಯವರ ಫೇಸ್ಬುಕ್ ಪೋಸ್ಟ್ ಮತ್ತು ಸುಮಿತ್ರಾ ಅವರ ಪ್ರತಿಕ್ರಿಯೆ
ಅದಕ್ಕೆ ನನ್ನ ಪ್ರತಿಕ್ರಿಯೆ ಇವೆಲ್ಲದರಿಂದ ಇದನ್ನು ಹೇಳಬೇಕು ಅನ್ನೋದು ಇದಾಯಿತು. ಮತ್ತು ಡಿಸ್ಕ್ರಿಪ್ಷನಲ್ಲಿ ನಾನು ಇದರ ಮಹತ್ವವನ್ನು ಕೂಡ ಬರೆದಿದ್ದೇನೆ, ತಾವು ಓದಬೇಕು. ಈ ಬಿಳಿ ಎಕ್ಕ, ಅದರಲ್ಲಿ ವಿಶೇಷವಾಗಿ ಎಲ್ಲ ಎಕ್ಕನೂ ಒಳ್ಳೆಯದೇ, ಅದರಲ್ಲಿ ವಿಶೇಷವಾಗಿ ಬಿಳಿ ಎಕ್ಕದ ಗಿಡಗಳನ್ನು ನಿಮ್ಮ ಮನೆಯ ಬಲಭಾಗದಲ್ಲಿ ಖಂಡಿತ ನಡಿ, ಮತ್ತು ಅದನ್ನು ಮನೆ ಸುತ್ತಲೂ ಹಾಕಿ. ನೀವು ಅದರಿಂದ ಔಷಧಿ ಅಂಶಗಳಿರೋದ್ರ ಜೊತೆಗೆ ಧಾರ್ಮಿಕವಾಗಿ ಅದೊಂದು ಮಹತ್ವದ ಸಸ್ಯ ಆಗಿದೆ ಅನ್ನೋದನ್ನು ಕೂಡ ಹೇಳ್ತಾ, ನಾನು ಇವತ್ತು ಈ ಎಕ್ಕದ ಗಿಡದ ಬಗ್ಗೆ ಮಾತಾಡಲಿಕ್ಕೆ ಮಾತಾಡಿದ್ದೀನಿ. ನಿಮಗಿದು ಉಪಯುಕ್ತ ಆಗಲಿ ಅಂತ ನಾನು ಆಸೆ ಪಡ್ತೀನಿ. ನಮಸ್ಕಾರ.